ಮೈಸೂರು ಮುಡಾ ಬಗ್ಗೆ ಲೋಕಾಯುಕ್ತ ತನಿಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್.ಡಿ. ಕುಮಾರಸ್ವಾಮಿ ಅವರು ಟೀಕೆ ಮಾಡಿದರು. ಇದೀಗ ಎಚ್.ಡಿ. ಕುಮಾರಸ್ವಾಮಿ ಅವರ ಹೇಳಿಕೆಗೆ ಶಾಸಕ ಪೊನ್ನಣ್ಣ ತಿರುಗೇಟು ಕೊಟ್ಟಿದ್ದಾರೆ. ಎಲ್ಲರೂ ನ್ಯಾಯಾಲಯದ ಆದೇಶವನ್ನ ಪಾಲನೆ ಮಾಡಬೇಕು, ತನಿಖೆ ಕೂಡ ಪಾರದರ್ಶಕವಾಗಿದೆ ಅಂತ ಹೈಕೋರ್ಟ್ ಹೇಳಿದೆ. ಕುಮಾರಸ್ವಾಮಿ ಅವರು ಉಚ್ಚ ನ್ಯಾಯಾಲಯಕ್ಕಿಂತ ಏನಾದರೂ ದೊಡ್ಡವರ ಅಂತ ಪೊನ್ನಣ್ಣ ಪ್ರಶ್ನೆ ಮಾಡಿದ್ದಾರೆ. ಮೊದಲು ಕೋರ್ಟ್ ಆದೇಶವನ್ನ ನೋಡಿ ಅದಾದ ನಂತರ ಮಾತನಾಡಬೇಕು. ಲೋಕಾಯುಕ್ತ ತನಿಖೆಯನ್ನೇ ಅವಹೇಳನ ಮಾಡ್ತಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಮುಡಾ ನಿವೇಶನ ಕೊಟ್ಟಾಗ ಸಿದ್ದರಾಮಯ್ಯ ಅವರು ಸಿಎಂ ಏನಾದರೂ ಆಗಿದ್ರಾ? ಆಗ ಬಸವರಾಜ ಬೊಮ್ಮಾಯಿ ಅವರು ಸಿಎಂ ಆಗಿದ್ರು. ಇನ್ನು ಕೊಟ್ಟವರ ಬಗ್ಗೆ ಯಾಕೆ ಮಾತನಾಡೋದೇ ಇಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ದೊಡ್ಡವರು ಯಾರೂ ಇಲ್ಲ. ಕುಮಾರಸ್ವಾಮಿ ಅವ್ರಿಗೆ ಬಹುಶಃ ನ್ಯಾಯಾಲಯದ ಮೇಲೆ ಮತ್ತು ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಗೌರವ ಇಲ್ಲದೆ ಇರ್ಬೋದು, ಆದರೆ ನಮಗಿದೆ. ನಾವು ಮಾನ್ಯ ರಾಜ್ಯಪಾಲರ ಆದೇಶದ ನಂತರ ಉಚ್ಚ ನ್ಯಾಯಾಲಯ ನಮ್ಮ ವಿರುದ್ಧ ಆದೇಶ ಮಾಡಿದಾಗ ಕೂಡ, ಮುಖ್ಯಮಂತ್ರಿಗಳ ವಿರುದ್ಧ ಮಾಡಿದಾಗ ಕೂಡ ಒಂದೇ ಮಾತನ್ನು ಹೇಳಿದ್ದೇವೆ, ನ್ಯಾಯಾಂಗದ ಆದೇಶದ ಮೇಲೆ ನಮಗೆ ಪೂರ್ಣವಾದಂಥ ಗೌರವ ಇದೆ, ನಾವು ಅದನ್ನು ಪಾಲಿಸ್ತೀವಿ. ಎಲ್ಲರೂ ಕೂಡ ಈ ನಾಡಿನ ಕಾನೂನಿನ ಮೇಲೆ ಬದ್ಧತೆ ಇರೋರು ಎಲ್ಲರೂ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಮತ್ತು ನ್ಯಾಯಾಂಗದ ಆದೇಶವನ್ನು ಪಾಲಿಸಬೇಕು. ಏನು ಹೇಳಿದೆ ಇವತ್ತು ಉಚ್ಚ ನ್ಯಾಯಾಲಯ ಅವರ ಮಾಹಿತಿಯನ್ನು ಪಡೆದು ತನಿಖೆ ಪಾರದರ್ಶಕವಾಗಿದೆ ಅಂತ ಹೇಳುವಂಥ ಮಾತನ್ನು ಹೇಳಿದ್ದಾರೆ. ಮತ್ತು ಕುಮಾರಸ್ವಾಮಿ ಅವರು ಉಚ್ಚ ನ್ಯಾಯಾಲಯಕ್ಕಿಂತ ಮೇಲೆನಾ ಅರ್ಥ ಮಾಡ್ಕೋಬೇಕು. ಅವರು ಕೇಂದ್ರದ ಸಚಿವರು, ಇಲ್ಲಿ 2 ಬಾರಿ ಮುಖ್ಯಮಂತ್ರಿ ಆದಂಥ ಭಾಳ ದೊಡ್ಡ ನಾಯಕರು. ಮಾತಾಡುವಾಗ, ರಾಜಕಾರಣಕ್ಕೋಸ್ಕರ ಮಾತಾಡುವಾಗ ನಾವು ಕಾನೂನು ವ್ಯವಸ್ಥೆಯನ್ನು ಮೀರಿ, ಸಂವಿಧಾನವನ್ನು ಮೀರಿ ಮಾತಾಡಬಾರ್ದು. ಅದರಿಂದ ಇವತ್ತು ತನಿಖೆ ಮಾಡಿರುವಂಥದ್ದು ಒಂದು ಪಾರದರ್ಶಕವಾಗಿ ಆಗಿದೆ ಮತ್ತು ಸ್ವತಂತ್ರವಾಗಿರುವಂಥ ಸಂಸ್ಥೆ ಲೋಕಾಯುಕ್ತ ಅಡಿನಲ್ಲಿ ಆಗಿದೆ ಅಂಥೇಳಿ ನ್ಯಾಯಾಲಯವೇ ಹೇಳಿದ ಮೇಲೆ ಅದ್ರ ಬಗ್ಗೆ ಕಮೆಂಟ್ ಮಾಡೋದು ಸರಿಯಲ್ಲ. ಎಲ್ಲರಿಗೂ ಒಂದೇ ಕಾನೂನು. ಈಗ 14 ಸೈಟು ನಂದು ಪಾರ್ವತಿ ಅವ್ರಿಗೆ ಇರಬೇಕಾಗಿರೋ ಜಮೀನು ಇವತ್ತು ವಾಪಸ್ ಕೊಟ್ಬಿಟ್ರಲ್ಲ ಅವರು. ಅದರಿಂದ ಅವ್ರಿಗೊಂದು ಕಾನೂನು, ಇವ್ರಿಗೊಂದು ಕಾನೂನು ಆಗೋಲ್ಲ. ಇವ್ರಿಗೆ ಮನಸ್ಸಿಗೆ ಬಂದಾಗ ಒಬ್ಬರ ಬಗ್ಗೆ ಮಾತಾಡೋದು, ಇವ್ರಿಗೆ ಬಂದಾಗ ಬೇರೆ ಮಾತಾಡೋದು ಆಗೋದಿಲ್ಲ. ಈಗ ಜಮೀನು ಸರ್ಕಾರದ್ದು ಇವರು ಕಬಳಿಸಿದಾರಾ ಅಲ್ಲ, ಇವರು ಸ್ವಂತ ಜಮೀನು ಅಂತೇಳಿ ತನಿಖೆ ಆಗಲಿ, ವಿಚಾರಣೆ ಆಗಲಿ. ಅದಕ್ಕೆ ಯಾಕೆ ಹೆದರ್ತಾ ಇದ್ದಾರೆ? ವಿಚಾರಣೆಗೆ ಯಾಕೆ ಹೆದರ್ತಾ ಇದ್ದಾರೆ? ಪಾರದರ್ಶಕ ನಾನು ಅಲ್ತಾ ಇಲ್ಲ, ನ್ಯಾಯಾಲಯ ಹೇಳಿದೆ. ನಾವು ಸಂಪೂರ್ಣವಾಗಿ ಪಾರದರ್ಶಕವಾಗಿದೆ. ಇದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ. ಮತ್ತು ಲೋಕಾಯುಕ್ತ ಸಂಸ್ಥೆಯಲ್ಲಿ ಹಸ್ತಕ್ಷೇಪ ಮಾಡುವಂಥ ವ್ಯವಸ್ಥೆ ಇಲ್ಲ. ಲೋಕಾಯುಕ್ತ ಮತ್ತು ಭಾಳ ಮುಖ್ಯವಾಗಿ ಲೋಕಾಯುಕ್ತನ ನೇಮಿಸಿದವ್ರು ಯಾರು? ಇವತ್ತಿರುವಂಥ ಲೋಕಾಯುಕ್ತನ ನೇಮಿಸಿದವ್ರು ಯಾರು? ನೇಮಿಸಿದವರು ಅಂದ್ರ BJP ಸರ್ಕಾರ. ಮುಖ್ಯಮಂತ್ರಿಗೆ ಪ್ರಾತಿನಿಧ್ಯ ಇದೆ, ಅಲ್ಲಿ ಪ್ರೈಮಸಿ ಇದೆ. ಮುಖ್ಯಮಂತ್ರಿಗಳು, ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು, ವಿರೋಧ ಪಕ್ಷದ ನಾಯಕರು ಇವರೆಲ್ಲ ಸಮಿತಿಯಲ್ಲಿ ಇದ್ದರೂ ಕೂಡ ಸರ್ವೋಚ್ಚ ನ್ಯಾಯಾಲಯ ಹೇಳಿರುವಂಥ ತೀರ್ಪಿನಂತೆ ಪ್ರೈಮಸಿ ಇನ್ ಅಪಾಯಿಂಟ್ಮೆಂಟ್ ಟು ದಿ ಆಫೀಸ್ ಆಫ್ ಲೋಕಾಯುಕ್ತ ಇಸ್ ವಿತ್ ದ ಚೀಫ್ ಮಿನಿಸ್ಟರ್. ಅವ್ರು ಹೇಳಿದ್ದೇ ಆಗೋದು. ಅವತ್ತು ಯಾರು ಮುಖ್ಯಮಂತ್ರಿಗಳು? ಸಿದ್ದರಾಮಯ್ಯನವರಿದ್ರ? SR ಬೊಮ್ಮಾಯಿನ ನಮ್ಮ ಬಸವರಾಜ ಬೊಮ್ಮಾಯಿನವರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಈ ನೇಮಕಾತಿ ಆಗಿರುವಂಥದ್ದು. ಅವರು ಪಾರದರ್ಶಕರಲ್ಲ ಅಂತ ಹೇಳಿದ್ರೆ ಇನ್ನೇನು ಹೇಳೋದು? ಇಲ್ಲ. ಯಾವ ಕಾರಣಕ್ಕೂ ಲೋಕಾಯುಕ್ತ ಸಂಸ್ಥೆಗೆ ಹೋಗುವಂಥ ಎಲ್ಲ ಅಧಿಕಾರಿಗಳು, ಅವರು ಇನ್ಸ್ಪೆಕ್ಟರ್ಗಳಿರ್ಬೋದು, DSP ಇರ್ಬೋದು, IG ಗಳಿರ್ಬೋದು, SP ಗಳಿರ್ಬೋದು, ಯಾರಿದ್ದರೂ ಕೂಡ ಅದು ಲೋಕಾಯುಕ್ತನೇ ಮಾಡೋದು. ಮತ್ತು ಲೋಕಾಯುಕ್ತರ ಅನುಮತಿ ಇಲ್ಲದೆ ನಾವು ಮಾಡೋಕ್ಕೂ ಆಗೋದಿಲ್ಲ. ಈಗ ನಾವು ಲೋಕಾಯುಕ್ತ ಸಂಸ್ಥೆಗೆ ಒಂದು ಅಧಿಕಾರಿಗಳನ್ನು ಕಳಿಸ್ಬೇಕಂದ್ರೆ ಲೋಕಾಯುಕ್ತ ಅವ್ರು ಕೇಳ್ತಾರೆ ಮತ್ತು ಅವರ ಹಿನ್ನೆಲೆಯನ್ನೆಲ್ಲ ಮಾಹಿತಿಗಳನ್ನು ತಗೊಂಡು ಅವ್ರು ಸೂಕ್ತವಾಗಿರೋಂಥ ಅಧಿಕಾರಿ ಇದ್ದರೆ ಮಾತ್ರ ಅವ್ರು ಆಯ್ಕೆ ಮಾಡ್ತಾರೆ. ನೋಡಿ, ಈ ದೇಶದಲ್ಲಿ ನ್ಯಾಯಾಲಯಕ್ಕಿಂತ ದೊಡ್ಡವರು ಯಾರೂ ಇಲ್ಲ. ಕುಮಾರಸ್ವಾಮಿ ಅವ್ರಿಗೆ ಬಹುಶಃ ನ್ಯಾಯಾಲಯದ ಮೇಲೆ ಮತ್ತು ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಗೌರವ ಇಲ್ಲದೆ ಇರ್ಬೋದು, ಆದರೆ ನಮಗಿದೆ. ನಾವು ಮಾನ್ಯ ರಾಜ್ಯಪಾಲರ ಆದೇಶದ ನಂತರ ಉಚ್ಚ ನ್ಯಾಯಾಲಯ ನಮ್ಮ ವಿರುದ್ಧ ಆದೇಶ ಮಾಡಿದಾಗ ಕೂಡ, ಮುಖ್ಯಮಂತ್ರಿಗಳ ವಿರುದ್ಧ ಮಾಡಿದಾಗ ಕೂಡ ಒಂದೇ ಮಾತನ್ನು ಹೇಳಿದ್ದೇವೆ,